ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಅದೇ ಥರ ಕೆಮಿಸ್ಟ್ರಿಯಲ್ಲಿ ಸಣ್ಣ ಸಣ್ಣ ಟಾಪಿಕ್ಸ್ ಬರುತ್ತೆ. ಕೆಮಿಸ್ಟ್ರಿ ಇನ್ ಆ್ಯಕ್ಷನ್ ಅಂತ ಡೇ ಟು ಡೇ ಲೈಫಲ್ಲಿ ನಾವು ಎಷ್ಟೊಂದು ಕೆಮಿಸ್ಟ್ರಿನ ಯೂಸ್ ಮಾಡ್ತಾ ಇರ್ತೀವಿ. ಆ ಸೀರೀಸ್ನ ಶುರು ಮಾಡಿದ್ದೀನಿ. ಆ ಸೀರೀಸ್ನ ನಾನು ಇವತ್ತು ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಈಗ ಸೋಪ್ ಇದೆ, ಸೋಪ್ ನಾವು ಎವ್ರಿ ಡೇ ಯೂಸ್ ಮಾಡ್ತೀವಿ. ಆ ಥರ ಅಂದರೆ ಎವ್ರಿ ಡೇ ಯೂಸ್ ಮಾಡುವಂಥ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ, ಕೆಮಿಕಲ್ಸ್ ಏನಿದೆ ವಿಚ್ ಈಸ್ ರಿಲೇಟೆಡ್ ಟು ಡೈರೆಕ್ಟ್ಲಿ ಲಿಂಕ್ ಟು ದಿ ಕೆಮಿಸ್ಟ್ರಿ ಏನಿದೆ ಅದ್ರ ಬಗ್ಗೆ ವಿಡಿಯೋಸ್ ಸೀರೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಮಿಸ್ಟ್ರಿ ಇನ್ ಆ್ಯಕ್ಷನ್ ಅಂತ ಕೊಟ್ಟಿದ್ದೀನಿ. ಅದರಲ್ಲಿ ಇವತ್ತು ನಾನು 3ನೇ ವಿಡಿಯೋ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನಲ್ಗೆ ಹೋಗಿ ಕೆಮಿಸ್ಟ್ರಿ ಇನ್ ಆ್ಯಕ್ಷನ್ ಅಂತ ಪ್ಲೇ ಲಿಸ್ಟ್ ಹುಡುಕಿದ್ರೆ ಈ ಥರದ್ದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಒಂದು ಟರ್ಮ್ ಬರುತ್ತೆ. ಸೇಮ್ ಫ್ಯೂಷನ್ ಹೌ ಇಟ್ ಕ್ಯಾನ್ ಗೋಯಿಂಗ್ ಟು ನ್ಯೂಕ್ಲಿಯರ್ ಫ್ಯೂಷನ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಬೋತ್ ಟೂ ಸೈಡ್ಸ್ ಆಫ್ ದಿ ಕಾಯಿನ್. ಹೇಗೆ ಒಂದೇ ನಾಣ್ಯದ ಎರಡು ಮುಖಗಳ ಥರ, ಹೀಗೆ ಒಂದು ಡಿಸ್ಟ್ರಕ್ಟಿವ್ ಆಗಿ ಇನ್ನೊಂದಕ್ಕೆ ಹೆಲ್ಪ್ಫುಲ್ ಆಗಿ, ಅಥವಾ ಒಂದು ಅನ್ಕಂಟ್ರೋಲ್ ಚೈನ್ ರಿಯಾಕ್ಷನ್ ಆಗಿ ಹಿಂಗೆ ಕಂಟ್ರೋಲ್ ಚೈನ್ ರಿಯಾಕ್ಷನ್ ಆಗಿ ಆಗ್ತಾ ಇರುತ್ತೆ. ಅದು ಹೇಗಾಗಿದೆ, ಒನ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ಅಟಾಮಿಕ್ ಬಾಂಡ್ ವಿಚ್ ಗೋಯಿಂಗ್ ಟು ಡಿಸ್ಟ್ರಾಯ್ ದಿ ವರ್ಲ್ಡ್, the other one which going to light up every day, which going to generate the electricity, that is a nuclear energy. ಸೇಮ್ ರಿಯಾಕ್ಷನ್, ಎರಡು ಕಡೆಗೂ ಆಗೋ ರಿಯಾಕ್ಷನ್ ಒಂದೇ. ಆದರೆ ಕಂಟ್ರೋಲ್ಡ್ ಮಾಡಿಕೊಂಡ್ರೆ ಹೇಗಾಗತ್ತೆ, ಕಂಟ್ರೋಲ್ ಆಗಲಿಲ್ಲ ಅಂದರೆ ಹೇಗಾಗತ್ತೆ, ಅದನ್ನು ಹೇಳೋದು ಸೈನ್ಸ್ ಆಫ್ ಫ್ಯೂಷನ್ ಅಂತ ಏನು ಕರಿತೀವಿ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈ ಚಿತ್ರದಲ್ಲಿ ಇರೋಂಗೆ ಸೈನ್ಸ್ ಹೇಗಿದೆ ಅಂದರೆ ಯುರೇನಿಯಂ 235 ಇದೆ, ಅದು ಎಕ್ಸ್ಪ್ಲೋಡ್ ಆಗುತ್ತೆ, ಇಟ್ ಅಂಡರ್ಗೋಸ್ ಎ ಚೈನ್ ರಿಯಾಕ್ಷನ್. ಅದೇನಾದರೂ ಅನ್ಕಂಟ್ರೋಲ್ಡ್ ಆಗಿತ್ತು ಅಂತಂದರೆ ಈ ರೀತಿ ಬಾಂಬ್ ಬ್ಲಾಸ್ಟ್ ಆದಂಗೆ ಯೂಜ್ ಅಮೌಂಟ್ ಆಫ್ ಎನರ್ಜಿ, ಯೂಜ್ ಅಮೌಂಟ್ ಆಫ್ ಲೈಟ್ ಡಿಸ್ಟ್ರಾಯ್ ಆಗುತ್ತೆ. ಅದನ್ನೇ ನಾನು ಏನು ಮಾಡ್ತೀನಿ, ಕಂಟ್ರೋಲ್ಡ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ಅಲ್ಲೂ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನ ನಾನು ಏನು ಮಾಡ್ತೀನಿ, ಒಳ್ಳೆ ಕೆಲಸಕ್ಕೆ ಅದನ್ನು ನಾನು ಕಂಟ್ರೋಲ್ ಮಾಡ್ತೀನಿ. ಯೂಶ್ವಲಿ ಹೇಗಾಗುತ್ತೆ ಅಂದರೆ 235 ವೆನ್ ಬಂಬಾರ್ಡೆಡ್ ವಿತ್ ಅ ನ್ಯೂಟ್ರಾನ್, ಸೊ ಇಟ್ ಗೆಟ್ ಸ್ಪ್ಲಿಟ್ ಇಂಟು ಎ ಫ್ಯೂಷನ್ ಅಂದರೆ ಪೀಸ್ ಆಗುವಂಥದ್ದು. ಇಟ್ ಗೆಟ್ ಸ್ಪ್ಲಿಟ್ ಇಂಟು ಎ 2 ಎಲಿಮೆಂಟ್, ಒಂದು ಕ್ರಿಪ್ಟಾನ್ ಆಗುತ್ತೆ, ಬೇರಿಯಮ್ ಆಗುತ್ತೆ, ಅಲಾಂಗ್ ವಿತ್ ದ 3 ನ್ಯೂಟ್ರಾನ್ಸ್ ಬರುತ್ತೆ. ಲಾಟ್ ಆಫ್ ಎನರ್ಜಿ ವಿಲ್ ಬಿ ಲಿಬರೇಟೆಡ್. ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದರೆ ಇಟ್ಸ್ ಎ ನ್ಯೂಕ್ಲಿಯರ್ ರಿಯಾಕ್ಷನ್ ಇನ್ ವಿಚ್ ದ ನ್ಯೂಟ್ರಾನ್ ವೆನ್ ಬಂಬಾರ್ಡೆಡ್ ವಿತ್ ದ ರೇಡಿಯೋಆ್ಯಕ್ಟಿವ್ ಎಲಿಮೆಂಟ್, ಇಟ್ ಗೆಟ್ ಸ್ಪ್ಲಿಟ್ ಇಂಟು ಎ ಲೈಟರ್ ನ್ಯೂಕ್ಲಿಯೈ, ಅಲಾಂಗ್ ವಿತ್ ದಟ್ ನ್ಯೂಟ್ರಾನು ಇದಾಗುತ್ತೆ. ಯುರೇನಿಯಂ 235ನ ತೊಗೊಂಡ್ರೆ ವೆನ್ ಇಟ್ ಬಂಬಾರ್ಡೆಡ್ ವಿತ್ ಅ ನ್ಯೂಟ್ರಾನ್, ಇಟ್ ಗೋಯಿಂಗ್ ಟು ಗಿವ್ ಎ ಬೇರಿಯಮ್ ಆ್ಯಂಡ್ ಕ್ರಿಪ್ಟಾನ್, ಅಲಾಂಗ್ ವಿತ್ ದಟ್ ಇಟ್ ಗೋಯಿಂಗ್ ಟು ಗಿವ್ 3 ನ್ಯೂಟ್ರಾನ್. ಸೊ ಎಷ್ಟು ಎನರ್ಜಿ ಅಂದರೆ 200 MeV ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ ಇಸ್ ಎ ನ್ಯೂಕ್ಲಿಯರ್ ರಿಯಾಕ್ಷನ್ ವೇರ್ ಹೆವಿ ನ್ಯೂಕ್ಲಿಯಸ್ ಸಚ್ ಆಸ್ ಯುರೇನಿಯಂ 235 or plutonium 239 split into a smaller or more lighter nuclei triggered by the neutron bombardment. This exothermic process releases tremendous energy, 200 MeV per reaction, and additional neutrons causing the sustained chain reactions. ಈ ನ್ಯೂಟ್ರಾನ್ ಏನು ಮಾಡುತ್ತೆ, ಮತ್ತೆ ಇನ್ನೊಂದು ಆಟಮ್ನ ಬಂಬಾರ್ಡ್ ಮಾಡುತ್ತೆ, ಹಾಗೆ ಕಂಟಿನ್ಯೂಸ್ ಆಗಿ ಚೈನ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಯುರೇನಿಯಂ 235 ಇದೆ, ಅದು ಬಂಬಾರ್ಡ್ ಮಾಡಿದಾಗ, ನ್ಯೂಟ್ರಾನ್ ಬಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗುತ್ತೆ, ಸ್ಮಾಲರ್ ನ್ಯೂಕ್ಲಿಯೈ ಅಲಾಂಗ್ ವಿತ್ ದಟ್ 3 ನ್ಯೂಟ್ರಾನ್ಸ್ ನಿಮಗಲ್ಲಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಇದು ಹೇಗಾಗುತ್ತೆ ಅಂದರೆ ಸೈನ್ಸ್ ಆಫ್ ಫ್ಯೂಷನ್ನ ನೀವು ತೊಗೊಂಡ್ರೆ ನಾನು ಹೇಳ್ದಂಗೆ 235 ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ನ್ಯೂಟ್ರಾನ್, ಸೊ ಇಟ್ ಗೆಟ್ ಸ್ಪ್ಲಿಟ್ ಇಂಟು ಎ ಕ್ರಿಪ್ಟಾನ್ ಆ್ಯಂಡ್ ಎ ಬೋರಾನ್, ಅಲಾಂಗ್ ವಿತ್ ದಟ್ 3 ನ್ಯೂಟ್ರಾನ್ಸ್, ಲಾಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ನೋಡಿ, ಈ ರೀತಿ ಆಗಿರುತ್ತೆ. ನ್ಯೂಟ್ರಾನ್ ಏನು ಮಾಡ್ತಾಯಿದೆ, 235ನ ಬಂಬಾರ್ಡ್ ಮಾಡ್ತಾ ಇದೆ. ಬಂಬಾರ್ಡ್ ಮಾಡಿದಾಗ 2 ಲೈಟರ್ ಎಲಿಮೆಂಟು, ಅಲಾಂಗ್ ವಿತ್ ದಟ್ ಏನಾಗ್ತಿದೆ, 3 ನ್ಯೂಟ್ರಾನ್ ಬರ್ತಾ ಇದೆ. ಈ ಲೈಟರ್ ಎಲಿಮೆಂಟ್ಸು, ಈ ನ್ಯೂಟ್ರಾನ್ ಏನು ಮಾಡುತ್ತೆ, ಹಾಗೇ ಇರಲ್ಲ, ಇಟ್ ಕೀಪ್ಸ್ ಆನ್ ಬಂಬಾರ್ಡಿಂಗ್ ವಿತ್ ಅದೇ ಥರ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಚೈನ್ ರಿಯಾಕ್ಷನ್ಸು ನಿಮಗೆ ಆಗ್ತಾ ಹೋಗುತ್ತೆ. ವೆನ್ ನ್ಯೂಟ್ರಾನ್ ಸ್ಟ್ರೈಕ್ ದಿ ಯುರೇನಿಯಂ 235, the nucleus splits. This product smaller atom, krypton and boron, and releases more neutrons. These neutrons trigger further fusions, creating a chain reaction. Each split releases enormous energy and power behind both bomb or a nuclear reactor which going to generate the electricity. ಎರಡರಲ್ಲೂ ಇರುವಂಥದ್ದು ಸೇಮ್ ಆಗಿರುತ್ತೆ. ಸೊ ಅದು ನಿಮ್ಗೆ ಏನಾಗಿರ್ಬೋದು, ಒಂದು ಕ್ಯಾಸ್ಕೇಡ್ ಆಫ್ ರಿಯಾಕ್ಷನ್ಸ್ ಆಗ್ಬಿಟ್ಟು ಹಾರ್ಮ್ಫುಲ್ ಆಗ್ಬೋದು. ಹೌ ಇಟ್ ಹ್ಯಾಪನ್ಸ್ ಇನ್ ಹಿರೋಸಾಕಿ ಆ್ಯಂಡ್ ಅಲ್ಲಿ ಜಪಾನಲ್ಲಿ ಹೇಗಾಯ್ತಲ್ಲ ಆ ಥರ ಆಗ್ಬೋದು. ಅಥವಾ ನಮಗೆ ಹೆಂಗೆ ನಾವೀಗ
ಕೈಗಾ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಇದೆ, ಅಲ್ಲೆಲ್ಲ ಹೆಂಗೆ ಸ್ಟೋರ್ ಮಾಡಿ ಆ ಸೇಮ್ ರಿಯಾಕ್ಷನ್ನೇ ನ್ಯೂಕ್ಲಿಯರ್ ರಿಯಾಕ್ಷನ್ಸಿಂದ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತಾರೆ ಆ ರೀತಿ ಆಗುವಂಥದ್ದು. ಫ್ರಮ್ ಸೈನ್ಸ್ ಟು ವೆಪನ್, ಅಟಾಮಿಕ್ ಬಾಂಬ್. ಸೊ ಇದನ್ನು ಅಟಾಮಿಕ್ ಬಾಂಬ್ ಥರನೂ ಯೂಸ್ ಮಾಡಿದ್ರು. ದ ಸೇಮ್ ಫಿಷನ್ ದಟ್ ಪವರ್ಸ್ ದ ರಿಯಾಕ್ಟರ್ ವಾಸ್ ಫಸ್ಟ್ ಯೂಸ್ ಟು ಬಿಲ್ಡ್ ಎ ವೆಪನ್. ಅದನ್ನು ಫಸ್ಟು ಈ ರಿಯಾಕ್ಷನ್ ಏನಿತ್ತಲ್ಲ, ಚೈನ್ ರಿಯಾಕ್ಷನ್ ಏನಿತ್ತಲ್ಲ, ಲಾಟ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರೇನು ಮಾಡಿದ್ರು, ಫಸ್ಟ್ ದೇ ವಾಂಟೆಡ್ ಟು ಬಿಲ್ಡ್ ಎ ವೆಪನ್. ಆಂಫುಲ್ ಯಾವಾಗೂ ಮನುಷ್ಯ ಯಾವಾಗೂ ಉಪಯೋಗಕ್ಕಿನ್ನೂ ಹಾಳು ಮಾಡೋದನ್ನು ಜಾಸ್ತಿ ಯೂಸ್ ಮಾಡ್ತಾನೆ. ಅದೇ ಥರ ಮ್ಯಾನ್ಹತ್ತನ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, 1942 to 45 ತುಂಬ ಜನ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಅಟಾಮಿಕ್ ಥಿಯರಿ, ಬಾಂಬ್ ಡಿಸೈನ್ ಮಾಡೋದು ಹೇಗೆ ಅದ್ರ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ. ಸೈಂಟಿಸ್ಟೆಲ್ಲ ಏನು ಮಾಡ್ತಾರೆ, ಎಲ್ಲರೂ ರೇಸ್ ಮಾಡ್ತಾರೆ ಹೆಂಗೆ ಈ ಮಿಲಿಟ್ರಿ ಯೂಸ್ಗೆ ಹೆಂಗೆ ನಾನು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ನ ಯೂಸ್ ಮಾಡ್ಬೋದು ಅಂತ. ಟ್ರಿನಿಟಿ ಟೆಸ್ಟ್ ಮಾಡ್ತಾರೆ 1945ಗೆ. ಥಿಯರಿ ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ರಿಲೀಸ್ ಅನ್ಇಮ್ಯಾಜಿನಬಲ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ 1945 ಟ್ರಿನಿಟಿ ಟೆಸ್ಟಿಂದ ಅವ್ರಿಗೆ ಗೊತ್ತಾಗುತ್ತೆ. ಫಸ್ಟ್ ಅಟಾಮಿಕ್ ಎಕ್ಸ್ಪ್ಲೋಷನ್ ಶೋಯಿಂಗ್ ಎ ಡೆಸರ್ಟ್ ಬ್ಲಾಸ್ಟ್ ಆ್ಯಂಡ್ ಎ ಮಶ್ರೂಮ್ ಕ್ಲೌಡ್. ನೋಡಿ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಟ್ರಿನಿಟಿನಲ್ಲಿ ಹೆಂಗಾಗಿದೆ ಅಂತ. ಅದನ್ನು ಅವರು ಒಂದು ಡೆಸರ್ಟಲ್ಲಿ ಮಾಡ್ತಾರೆ, ಎಕ್ಸ್ಪ್ಲೋಡ್ ಆಗುತ್ತೆ, ಮಶ್ರೂಮ್ ಕ್ಲೌಡ್ ಆಗುತ್ತೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕ್ತಾರೆ. ಇವತ್ತಿನವರೆಗೂ ಅದನ್ನು ನಾವು ಅನುಭವಿಸ್ತಾ ಇದ್ವಿ. ಹೆಂಗೆ ಸೈನ್ಸ್ ಟು ವೆಪನ್ ಹೆಂಗಾಯಿತು, ಹೌ ವಿ ಡೆವಲಪ್ಡ್ ದಿ ಅಟಾಮಿಕ್ ಬಾಂಬ್ ಅಂತ. ಸೇಮ್ ನ್ಯೂಕ್ಲಿಯರ್ ಎನರ್ಜಿ, ಸೇಮ್ ನ್ಯೂಕ್ಲಿಯರ್ ರಿಯಾಕ್ಷನ್ ಕ್ಯಾನ್ ಬಿ ವೆನ್ ಯು ಡೂ ಇನ್ ಅಂಡರ್ ಎ ಕಂಟ್ರೋಲ್ಡ್ ಕಂಟ್ರೋಲ್ಡ್ ಫ್ಯೂಷನ್ ಆದಾಗ ಹೌ ವಿ ಕ್ಯಾನ್ ಜನರೇಟ್ ದ ಸೇಮ್ ರಿಯಾಕ್ಷನ್ ಟು ಪವರಿಂಗ್ ದಿ ವರ್ಲ್ಡ್, ಟು ಗಿವಿಂಗ್ ದಿ ಲೈಟ್ ಟು ದಿ ಈಚ್ ಆ್ಯಂಡ್ ಎವ್ರಿ ಹೌಸ್. ಅದಕ್ಕೆ ಹೇಗೆ ಮಾಡ್ಬೋದು ಇನ್ ದ ರಿಯಾಕ್ಟರ್, ಸೇಮ್ ರಿಯಾಕ್ಷನ್ ಏನೇ. ಅಲ್ಲೂ ಯುರೇನಿಯಂ 235 ಯೂಸ್ ಮಾಡ್ತೀವಿ, ಇಲ್ಲೂ ಯುರೇನಿಯಂ ಅಲ್ಲೇನು ಮಾಡ್ತೀವಿ, ಕಂಟ್ರೋಲ್ಡ್ ಕಂಡೀಷನ್ಸ್ ಇಲ್ಲ, ಇಲ್ಲೇನು ಮಾಡ್ತೀವಿ, ಕಂಟ್ರೋಲ್ಡ್ ಕಂಡೀಷನ್ಸಲ್ಲಿ ಮಾಡ್ತೀವಿ, ಕೇರ್ಫುಲಿ ಕಂಟ್ರೋಲ್ಡ್. ಸೊ ಲೀಡ್ಸ್ ಟು ಎ ಸಸ್ಟೈನಬಲ್ ಲೈಫ್ ಸ್ಟೈಲ್, ಗಿವಿಂಗ್ ಸಸ್ಟೈನಬಲ್ ಎನರ್ಜಿ ಸೋರ್ಸಸ್ ಕೊಡೋದಕ್ಕೋಸ್ಕರ ಕಂಟ್ರೋಲ್ಡ್ ಆಗಿದ್ದಾಗ ಆಗತ್ತೆ. ನಾವು ಕಂಟ್ರೋಲ್ಡ್ ರಾಡ್ ಯೂಸ್ ಮಾಡ್ತೀವಿ, ಅಲ್ಲೇನಾಗುತ್ತೆ, ಸೇಮ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಆ ನ್ಯೂಟ್ರಾನ್ಸ್ ಏನು ಎಕ್ಸಸ್ ಬರುತ್ತಲ್ಲ, ವಿಚ್ ಲೀಡ್ಸ್ ಟು ದಿ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ವಿಚ್ ಲೀಡ್ಸ್ ಟು ಎ ಚೈನ್ ರಿಯಾಕ್ಷನ್, ಅದನ್ನು ಅವಾಯ್ಡ್ ಮಾಡುತ್ತೆ. ಆ ಕಂಟ್ರೋಲ್ ರಾಡ್ಸ್ ಮಾಡ್ರೇಟರ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ರಿಯಾಕ್ಷನ್ ಏನು ಮಾಡ್ತವೆ, ಸ್ಟಡಿ ಅಲ್ಲಿಗೆ ನಿಲ್ಲಿಸ್ತವೆ, ಮುಂದಕ್ಕೆ ಹೋಗಲ್ಲ. ಎನರ್ಜಿ ಏನಾಗುತ್ತೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ಜೊತೆಗೆ ನ್ಯೂಟ್ರಾನ್ ಇರುತ್ತೆ. ಆ ನ್ಯೂಟ್ರಾನ್ ಏನು ಮಾಡುತ್ತೆ, ಫರ್ದರ್ ಚೈನ್ ರಿಯಾಕ್ಷನ್ಸ್ನ ಲೀಡ್ ಮಾಡುತ್ತೆ. ಅದನ್ನು ಅವಾಯ್ಡ್ ಮಾಡಿಬಿಟ್ರೆ, ಆ ನ್ಯೂಟ್ರಾನ್ಸ್ನ ನಾನು ಎಳ್ಕೊಂಬಿಟ್ರೆ, ಕಿತ್ಕೊಂಡ್ಬಿಟ್ರೆ, ಫರ್ದರ್ ರಿಯಾಕ್ಷನ್ನ ಅವಾಯ್ಡ್ ಮಾಡಿದ್ರೆ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ ಅದು ಕಂಟ್ರೋಲಬಲ್ ಎನರ್ಜಿ ಇರುತ್ತೆ. ಟ್ರಮಂಡಸ್ ಎನರ್ಜಿ ಇರೋದಿಲ್ಲ, ಕಂಟ್ರೋಲಬಲ್ ಇರುತ್ತೆ. ಅದನ್ನು ಏನು ಮಾಡ್ತೀನಿ, ವಾಟರ್ನ ಯೂಸ್ ಮಾಡಿಕೊಂಡು ಅದನ್ನು ಸ್ಟೀಮಾಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಟರ್ಬೈನ್ಸ್ ಡ್ರೈವ್ ಮಾಡಿ ದೆನ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಎಲೆಕ್ಟ್ರಿಸಿಟಿ ವಿಚ್ ಕ್ಯಾನ್ ಬಿ ಕಂಟ್ರೋಲ್ಡ್ ಎನರ್ಜಿ ಪವರ್ ಹೋಮ್ಸ್, ಇಂಡಸ್ಟ್ರಿ ಆ್ಯಂಡ್ ಸಿಟೀಸ್ಗೆ ನನಗೆ ಮಾಡೋದಕ್ಕೆ ಆಗುತ್ತೆ. ಎಕ್ಸಾಕ್ಟ್ಲಿ ಹಾಗೆ. ಸೊ ಏನು ರಿಯಾಕ್ಷನ್ ಇದೆಯಲ್ಲ, ನ್ಯೂಟ್ರಾನ್ ಬರುತ್ತೆ, ನಮ್ಮ ಯುರೇನಿಯಂ ಜೊತೆಗೆ ಬ್ಲಾಸ್ಟ್ ಆಗುತ್ತೆ. ಈ 3 ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಏನು ಬರುತ್ತೆ ಅದನ್ನು ಏನು ಮಾಡುತ್ತೆ, ಈ ಕಂಟ್ರೋಲ್ಡ್ ರಾಡ್ಸ್ ಏನು ಮಾಡ್ತವೆ, ದೆ ಗೋಯಿಂಗ್ ಟು ಅಬ್ಸರ್ವ್, ದೆ ಗೋಯಿಂಗ್ ಟು ಟೇಕ್ ಅವೇ. ಸೊ ಹೀಟ್ ಏನು ರಿಲೀಸ್ ಆಗುತ್ತಾ, ಹೀಟ್ನ ಏನು ಮಾಡ್ತೀವಿ, ಪಾಸ್ ಥ್ರೂ ದಿ ವಾಟರ್ ಗೆಟ್ ಕನ್ವರ್ಟೆಡ್ ಟು ಸ್ಟೀಮ್, ದಟ್ ಸ್ಟೀಮ್ ಲೀಡ್ಸ್ ಟು ದಿ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟಿಂಗ್ ಇನ್ ಟು ದಿ ಎಲೆಕ್ಟ್ರಿಕಲ್ ಎನರ್ಜಿ. ಟರ್ಬೈನ್ಸ್ ಮೂವ್ ಆಗುತ್ತೆ, ಆವಾಗ ಎಲೆಕ್ಟ್ರಿಸಿಟಿ ನಿಮಗೆ ಬರುತ್ತೆ. ದಟ್ ಗೋಯಿಂಗ್ ಟು ಲೈಟ್ ಅಪ್ ದಿ ಸಿಟೀಸ್ ಆಗ್ತಾ ಹೋಗುತ್ತೆ. ಅಟಾಮಿಕ್ ಬಾಂಡ್ ವರ್ಸಸ್ ನ್ಯೂಕ್ಲಿಯರ್ ಎನರ್ಜಿ ನೀವು ಕನ್ಸಿಡರ್ ಮಾಡೋದು ಆದರೆ ನೋಡಿ ಸೇಮ್ ರಿಯಾಕ್ಷನ್, ರನ್ವೇ ಚೈನ್ ರಿಯಾಕ್ಷನ್, ಇದು ಸ್ಟೇಬಲ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ, ನ್ಯೂಕ್ಲಿಯರ್ ಎನರ್ಜಿ ಏನು ಮಾಡುತ್ತೆ, ಕಂಟ್ರೋಲ್ಡ್ ಫ್ಯೂಷನ್ ಆಗುತ್ತೆ. ಇದು ಅನ್ಕಂಟ್ರೋಲ್ಡ್ ಫ್ಯೂಷನ್ ಆಗುತ್ತೆ. ವೆನ್ ಫ್ಯೂಷನ್ ರನ್ಸ್ ವೈಲ್ಡ್, ಎನರ್ಜಿ ಟರ್ನ್ಸ್ ಡಿಸ್ಟ್ರಕ್ಟಿವ್. ದ ಕಂಟ್ರೋಲ್ಡ್ ಫ್ಯೂಷನ್ ಲೈಟ್ ಅವರ್ ಸಿಟಿ. ಸೊ ದಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಎರಡರಲ್ಲೂ ಸೇಮ್ ಇದೆ, ಆದರೆ ದಟ್ ಈಸ್ ದ ಡಿಫ್ರೆನ್ಸ್. ಏನಾಗುತ್ತೆ ಅಂತ ಕಂಪೇರ್ ಮಾಡಿದ್ರೆ, ಮ್ಯಾಸಿವ್ ಎನರ್ಜಿ ರಿಲೀಸ್ ಆಗುತ್ತೆ, ಇಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ದಟ್ ಗೆಟ್ ಕನ್ವರ್ಟೆಡ್ ಇಂಟು ಎ ಪವರ್. ಇದು ಅಟಾಮಿಕ್ ಬಾಂಬಲ್ಲಿ ಏನಾಗುತ್ತೆ, ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗುತ್ತೆ. ನ್ಯೂಕ್ಲಿಯರ್ ರಿಯಾಕ್ಟ್ರಲ್ಲಿ ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗುತ್ತೆ. ಎನರ್ಜಿ ರಿಲೀಸ್ ಹೇಗಾಗುತ್ತೆ, ಅಟಾಮಿಕ್ ಬಾಂಡಲ್ಲಿ ಸಡನ್ನಾಗಿ ಆಗುತ್ತೆ, ಎಕ್ಸ್ಪ್ಲೋಸಿವ್ ಆಗುತ್ತೆ. ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ಏನಾಗುತ್ತೆ, ಕಂಟ್ರೋಲ್ಡು ಹ್ಯಾಸೆಂಟ್. ಔಟ್ಕಮ್ ಏನಾಗುತ್ತೆ, ಇದು ಡಿಸ್ಟ್ರಕ್ಟಿವ್ ಆಗುತ್ತೆ, ಇಲ್ಲಿ ಏನಾಗುತ್ತೆ, ಎನರ್ಜಿ ಜನ್ರೇಷನ್ ಆಗುತ್ತೆ. ಸೊ ಈ ರೀತಿಯಾಗಿ ಸೇಮ್ ಕೆಮಿಸ್ಟ್ರಿ ರಿಯಾಕ್ಷನ್ನೇ ಹೌ ವಿ ಹ್ಯಾವ್ ಟು ಬಿ ಇನ್ ಅವರ್ ಲೈಫ್ ಅದನ್ನು ಹೇಳುತ್ತೆ. ಲೈಫಲ್ಲಿ ನಾವು ನಮಗೆ ಪೊಟೆನ್ಷಿಯಲ್ ಇರುತ್ತೆ, ಆದರೆ ಅದನ್ನು ಕರೆಕ್ಟ್ ಮೆಥಡಲ್ಲಿ ನಮಗಿರುವಂಥ ಎನರ್ಜಿ, ನಮಗಿರುವಂಥ ಪೊಟೆನ್ಷಿಯಲ್ನ ಕರೆಕ್ಟ್ ದಾರಿನಲ್ಲಿ ತಗೊಳ್ಳಿಲ್ಲ ಅಂತಂದರೆ ಅದು ಡಿಸ್ಟ್ರಕ್ಟಿವ್ ಆಗ್ಬೋದು ಅಥವಾ ಇಟ್ ಗೋಯಿಂಗ್ ಟು ಲೈಟ್ ಅಪ್ ಅವರ್ ಲೈಫ್ಸೂ ಆಗಿರ್ಬೋದು. ಅದು ನಮಗೆ ಥ್ರೂ ಕೆಮಿಕಲ್ ರಿಯಾಕ್ಷನ್ ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಅಟಾಮಿಕ್ ಬಾಂಬ್ ವರ್ಸಸ್ ನ್ಯೂಕ್ಲಿಯರ್ ರಿಯಾಕ್ಟರ್ ತೊಗೊಂಡ್ರೆ
ಅನ್ಕಂಟ್ರೋಲ್ಡ್ ವರ್ಸಸ್ ಕಂಟ್ರೋಲ್ಡ್ ಫ್ಯೂಷನ್ ತೊಗೊಂಡ್ರೆ ಲೀಡ್ಸ್ ಟು ಎ ರ್ಯಾಪಿಡ್ ನ್ಯೂಟ್ರಾನ್ ಬರ್ಸ್ಟ್ ಆಗುತ್ತೆ. ಇಲ್ಲಿ ಕಂಟ್ರೋಲ್ಡ್ ನ್ಯೂಟ್ರಾನ್ ಬರ್ಸ್ಟ್ ಆಗೋದ್ರಿಂದ ಇದು ಡಿಸ್ಟ್ರಕ್ಟಿವ್ ಆಗುತ್ತೆ. ಇಲ್ಲಿ ನಮ್ಗೆ ಏನಾಗುತ್ತೆ, ಪವರಿಂಗ್ ದಿ ವರ್ಲ್ಡ್ ಆಗ್ತಾ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.